ಮೊದಲ ವಾಕ್ಯ ಈ ರೀತಿ ಇದೆ, ಅವನನ್ನು ಕೇಳಿದರೆ ಏನು ಪ್ರಯೋಜನ ಇಲ್ಲ. ಅವನನ್ನು ಕೇಳಿದರೆ ಏನು ಪ್ರಯೋಜನ ಇಲ್ಲ. ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್. ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ದೆರ್ ಈಸ್ ನೋ ಯೂಸ್ ಟು ಆಸ್ಕ್ ಹಿಮ್. ದೆರ್ ಈಸ್ ನೋ ಯೂಸ್ ಟು ಆಸ್ಕ್ ಹಿಮ್. ನೀನು ಇದರಿಂದ ತಪ್ಪಿಸಿಕೊಳ್ಳಲು ಆಗೋದಿಲ್ಲ, ಇದರಿಂದ ನೀವು ಬಚಾವಾಗಲ್ಲ ಅಂತೇಳಿ ಹೇಳ್ತಿರ್ತೀವಿ. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ನಾವು ಸುಮಾರು 6 ಗಂಟೆಗೆ ತಲುಪಿದ್ವು. ಸುಮಾರು 6 ಗಂಟೆಗೆ ತಲುಪಿದ್ವು. ನೋಡಿ, ಸುಮಾರು ಅಂತ ಹೇಳಬೇಕಾದ್ರೆ ನಾವು ಅಬೌಟ್ ಅನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಅವನು ಹೆಚ್ಚು ಕಡಿಮೆ ಸುಮಾರು 5 ಅಡಿ ಇದ್ದಾನೆ ಅಂತ ಹೇಳಿದ್ರೆ ಅಬೌಟ್ 5 feet ಅಂತ ಹೇಳ್ತೀವಿ, ಆ ರೀತಿ. ಸೊ ನಾವು ಸುಮಾರು 6 ಗಂಟೆಗೆ ತಲುಪಿದ್ವು ಅನ್ನೋದಕ್ಕೆ ವಿ ರೀಚ್ಡ್ ಎಟ್ ಅಬೌಟ್ 6 o'clock. ವಿ ರೀಚ್ಡ್ ಎಟ್ ಅಬೌಟ್ 6 o'clock. ಇದು ನನ್ನ ತಪ್ಪಲ್ಲ, ಇದು ನನ್ನ ತಪ್ಪಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್. ಇಟ್ಸ್ ನಾಟ್ ಮೈ ಫಾಲ್ಟ್. ನೋಡಿ, ಇಲ್ಲಿ ಪ್ರನೌನ್ಗಳನ್ನು ನಾವು ಚೇಂಜ್ ಮಾಡ್ತಾ ಮಾಡ್ತಾ ನಾವು ವಾಕ್ಯವನ್ನು ಬದಲಾವಣೆ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಇದು ನಿನ್ನ ತಪ್ಪಲ್ಲ ಅನ್ನೋದಕ್ಕೆ ಇಟ್ಸ್ ನಾಟ್ ಯುವರ್ ಫಾಲ್ಟ್. ಇದು ಅವಳ ತಪ್ಪಲ್ಲ ಅನ್ನೋದಕ್ಕೆ ಇಟ್ಸ್ ನಾಟ್ ಹರ್ ಫಾಲ್ಟ್. ಇದು ಅವನ ತಪ್ಪಲ್ಲ ಅಂತ ಹೇಳೋದಕ್ಕೆ ಇಟ್ಸ್ ನಾಟ್ ಹಿಸ್ ಫಾಲ್ಟ್. ಈ ರೀತಿ ನಾವು ಬೇರೆ ಬೇರೆ ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೆಚ್ಚು ವಾಕ್ಯಗಳನ್ನು ಕಲ್ತ್ಕೊಳ್ಬೋದು. ಮುಂದಿನ ವಾಕ್ಯ, ಇದನ್ನು ಕಡಿಮೆ ಮಾಡಿ. ಇದನ್ನು ಕಡಿಮೆ ಮಾಡಿ. ರೆಡ್ಯೂಸ್ ಇಟ್. ರೆಡ್ಯೂಸ್ ಇಟ್. ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಇಸ್ ಇಟ್ ಗುಡ್? ಇಸ್ ಇಟ್ ಗುಡ್? ನೀನು ಹೋಗುವ ಅವಶ್ಯಕತೆ ಇದೆ. ನೀನು ಹೋಗುವ ಅವಶ್ಯಕತೆ ಇದೆ. ಯು ನೀಡ್ ಟು ಗೋ. ಯು ನೀಡ್ ಟು ಗೋ. ಅವರು ಬರ್ತಾರೆ. ಅವರು ಬರ್ತಾರೆ. ದೇ ವಿಲ್ ಕಮ್. ದೇ ವಿಲ್ ಕಮ್. ನೀನು ಇದನ್ನು ಮಾಡಬಹುದು. ನಿನ್ನ ಹತ್ರ ಆಗುತ್ತಿದ್ದು, ನೀನು ಇದನ್ನ ಮಾಡ್ಬೋದು ಅಂತ ಹೇಳ್ತೀವಲ್ಲ, ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಕ್ಯಾನ್ ಅನ್ನುವ ವರ್ಡ್ ಇದೆಯಲ್ಲ, ಇದು ಎಬಿಲಿಟಿಯನ್ನು ಸೂಚಿಸುವಂಥ ಒಂದು ಪದ. ಯು ಕ್ಯಾನ್ ಡೂ ಇಟ್. ನೀನು ನನಗೆ ಯಾವುದೇ ಸಮಯದಲ್ಲಿ ಕರೆ ಮಾಡಬಹುದು. ನೀನು ನನಗೆ ಯಾವುದೇ ಟೈಮಲ್ಲಿ ಕಾಲ್ ಮಾಡ್ಬೋದು ಅಂತ ಹೇಳ್ತಿರ್ತೀವಿ. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ನೀನು ಯಾಕೆ ನಗ್ತಾ ಇದೆಯಾ ಅಥವಾ ನೀನು ಯಾಕೆ ನಗಾಡ್ತಿದೀಯಾ ಅಂತ ಕೇಳ್ತೀವಿ. ವೈ ಆರ್ ಯು ಲಾಫಿಂಗ್? ವೈ ಆರ್ ಯು ಲಾಫಿಂಗ್? ಎದುರುತ್ತರ ಕೊಡಬೇಡ. ಎದುರುತ್ತರ ಕೊಡಬೇಡ. ಡೋಂಟ್ ಟಾಕ್ ಬ್ಯಾಕ್. ಡೋಂಟ್ ಟಾಕ್ ಬ್ಯಾಕ್. ನಿನ್ನ ಗಮನ ಎಲ್ಲಿದೆ? ನಿನ್ನ ಗಮನ ಎಲ್ಲಿದೆ? ವೇರ್ ಈಸ್ ಯುವರ್ ಅಟೆನ್ಷನ್? ವೇರ್ ಈಸ್ ಯುವರ್ ಅಟೆನ್ಷನ್? ನೀನು ಯಾಕೆ ಅಷ್ಟು ನಾಚಿಕೆ ಮಾಡ್ಕೊಳ್ತೀಯಾ? ನೀನು ಯಾಕೆ ಅಷ್ಟೊಂದು ನಾಚಿಕೆ ಮಾಡ್ಕೊಳ್ತೀಯಾ ಅಂತ ಕೇಳ್ತಿರ್ತೀವಿ. ವೈ ಆರ್ ಯು ಸೋ ಶೈ? ವೈ ಆರ್ ಯು ಸೋ ಶೈ? ನೀವು ಈಗ ಏನು ಮಾಡ್ತಾ ಇದ್ದೀರಾ? ಎಟ್ ಪ್ರೆಸೆಂಟ್ ಏನು ಮಾಡ್ತಿದ್ದೀರಾ ಅಂತಲೂ ಕೇಳ್ತೀವಿ. ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌ? ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌ? ಇವಾಗಿನ್ನು ಪ್ರಾರಂಭ ಅಷ್ಟೇ. ಇವಾಗಿನ್ನು ಪ್ರಾರಂಭ ಅಷ್ಟೇ. ಮುಂದೆ ನೋಡಿ ಎಷ್ಟು ಚೆನ್ನಾಗುತ್ತೆ. ನೋಡಿ, KGF 2 ರಿಲೀಸ್ ಆಗಿದೆ. ಅದರ ಡೈರೆಕ್ಟರ್ ಅಥವಾ ಅದರ ಪ್ರೊಡ್ಯೂಸರ್ ಹೇಳುವ ಮಾತಿದು, ಆ ಥರ ಹೇಳ್ತಾರೆ. ಇವಾಗಿನ್ನು ಪ್ರಾರಂಭ ಅಷ್ಟೇ, ಮುಂದೆ ಇನ್ನೂ ಚೆನ್ನಾಗಿ ಓಡುತ್ತದು ಅನ್ನೋ ರೀತಿಯ ಅರ್ಥ ಬರುವ ಮಾತಿದು. ಇವಾಗಿನ್ನು ಪ್ರಾರಂಭ ಅಷ್ಟೇ. ಇಟ್ಸ್ ಜಸ್ಟ್ ಬಿಗಿನಿಂಗ್. ಇಟ್ಸ್ ಜಸ್ಟ್ ಬಿಗಿನಿಂಗ್. ನಿನ್ನ ತಲೆ ಬಾಚ್ಕೋ. ನಿನ್ನ ತಲೆ ಬಾಚ್ಕೋ. ಕೋಂಬ್ ಯುವರ್ ಹೇರ್. ಕೋಂಬ್ ಯುವರ್ ಹೇರ್. ಇದನ್ನು ನಿನ್ನ ಹತ್ರ ಇಟ್ಕೋ. ಇದನ್ನು ನಿನ್ನ ಹತ್ರ ಇಟ್ಕೋ. ಕೀಪ್ ಇಟ್ ಟು ಯುವರ್ ಸೆಲ್ಫ್. ಕೀಪ್ ಇಟ್ ಟು ಯುವರ್ ಸೆಲ್ಫ್. ಇದನ್ನು ವಾಪಸ್ ಇಡು. ಇದನ್ನು ವಾಪಸ್ ಇಟ್ಬಿಡು. ಪುಟ್ ಇಟ್ ಬ್ಯಾಕ್. ಪುಟ್ ಇಟ್ ಬ್ಯಾಕ್. ಇದನ್ನು ಕೆಳಗಿಡು. ಪುಟ್ ಇಟ್ ಡೌನ್. ಪುಟ್ ಇಟ್ ಡೌನ್. ನನ್ನನ್ನು ಅಲ್ಲಿ ಭೇಟಿ ಮಾಡು. ಅಲ್ಲಿ ಭೇಟಿ ಮಾಡು. ನನ್ನನ್ನು ಯಾವುದೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇರ್ತೀವಿ, ಅಲ್ಲಿ ನನ್ನನ್ನು ಮೀಟ್ ಮಾಡು ಅಥವಾ ಭೇಟಿ ಮಾಡು ಅಂತ ಹೇಳ್ತೀವಿ. ಮೀಟ್ ಮಿ ದೇರ್. ಮೀಟ್ ಮಿ ದೇರ್. ಇಂಗ್ಲೀಷ್ನಲ್ಲಿ ಬರೆ. ಇಂಗ್ಲೀಷ್ನಲ್ಲಿ ಬರೆ. ರೈಟ್ ಇನ್ ಇಂಗ್ಲೀಷ್. ಇದನ್ನು ಇಂಗ್ಲೀಷಲ್ಲಿ ಬರೆ ಅಂತ ಹೇಳಬೇಕಾದ್ರೆ ರೈಟ್ ಇಟ್ ಇನ್ ಇಂಗ್ಲೀಷ್. ದಯವಿಟ್ಟು ಒಪ್ಕೋ. ದಯವಿಟ್ಟು ಒಪ್ಕೋ. ಪ್ಲೀಸ್ ಅಗ್ರಿ. ಪ್ಲೀಸ್ ಅಗ್ರಿ. ನೀವ್ಯಾಕೆ ಏನನ್ನೂ ತಿಂತಾ ಇಲ್ಲ? ನೀವ್ಯಾಕೆ ಏನನ್ನೂ ತಿಂತಾ ಇಲ್ಲ? ವೈ ಡೋಂಟ್ ಯು ಈಟ್ ಎನಿಥಿಂಗ್? ವೈ ಡೋಂಟ್ ಯು ಈಟ್ ಎನಿಥಿಂಗ್? ನಾನು ನಿಜ ಹೇಳ್ತಿರೋದು. ನಾನು ಹೇಳ್ತಿರೋದು ನಿಜ. ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ಈ ದಿನಗಳಲ್ಲಿ ಏನಾಗ್ತಿದೆ? ಈ ದಿನಗಳಲ್ಲಿ ಏನಾಗ್ತಿದೆ? ವಾಟ್ಸಪ್ ದೀಸ್ ಡೇಸ್. ವಾಟ್ಸಪ್ ದೀಸ್ ಡೇಸ್. ನೀನು ನಿನ್ನನ್ನು ತುಂಬ ಬುದ್ಧಿವಂತ ಅಂದ್ಕೊಂಡಿದೀಯ. ಇದನ್ನು ತುಂಬ ಸರಿ ನಮ್ಮ ಸ್ನೇಹಿತರಿಗೆಲ್ಲ ನಾವು ಚೇಡಿಸ್ಬೇಕಾದ್ರೆ ಹೇಳುವಂಥ ಒಂದು ವಾಕ್ಯ ಇದು. ನೀನು ನಿನ್ನನ್ನು ತುಂಬ ಬುದ್ಧಿವಂತ ಅಂದ್ಕೊಂಡಿದೀಯ. ಯು ಥಿಂಕ್ ಯುವರ್ ಸೆಲ್ಫ್ ಟು ಬಿ ವೆರಿ ಕ್ಲೆವರ್. ಯು ಥಿಂಕ್ ಯುವರ್ ಸೆಲ್ಫ್ ಟು ಬಿ ವೆರಿ ಕ್ಲೆವರ್. ಬಹಳ ಸಮಯದ ಹಿಂದೆ, ಬಹಳ ಸಮಯದ ಹಿಂದೆ, ಅ ಲಾಂಗ್ ಟೈಮ್ ಅಗೋ. ಅ ಲಾಂಗ್ ಟೈಮ್ ಅಗೋ. ಎರಡನೇ ವಾಕ್ಯ, ಹೆಚ್ಚು ಕಡಿಮೆ 400 ಕಿಲೋಮೀಟರ್. ನಾವು ತುಂಬ ಸರಿ ಹೇಳ್ತಿರ್ತೀವಿ, ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಅಂತ ಕೇಳಿದಾಗ ಹೆಚ್ಚು ಕಡಿಮೆ ಒಂದು 400 ಕಿಲೋಮೀಟರ್ ಆಗ್ಬೋದು,
300 ಕಿಲೋಮೀಟರ್ ಆಗ್ಬೋದು ಅಥವಾ 5 ಕಿಲೋಮೀಟರ್ ಆಗ್ಬೋದು, ಈ ರೀತಿ ಹೇಳ್ತೀವಿ. ಸೊ ಹೆಚ್ಚು ಕಡಿಮೆ ಅನ್ನುವಂಥ ವರ್ಡ್ಗಳನ್ನು ಹೇಳುವಂಥ ಸೂಚಿಸುವಂಥ ಇಂಗ್ಲೀಷ್ ವರ್ಡ್ ಯಾವುದು ಕೇಳಿದ್ರೆ ಅಬೌಟ್. ಅಬೌಟ್ ಅಂದರೆ ಸರಿ ಸುಮಾರು ಅಂತೇಳಿ. ನೋಡಿ, ಹೆಚ್ಚು ಕಡಿಮೆ 400 ಕಿಲೋಮೀಟರ್ ಅನ್ನೋದಕ್ಕೆ ಅಬೌಟ್ 400 ಕಿಲೋಮೀಟರ್. ಅಬೌಟ್ 400 ಕಿಲೋಮೀಟರ್. ಇಡೀ ದಿನ ಕೆಲಸ ಮಾಡಿದೆ ಅಂತ ಹೇಳ್ತಿರ್ತೀವಿ. ಆಲ್ ಡೇ ಅಲಾಂಗ್, ಆಲ್ ಡೇ ಅಲಾಂಗ್ ಅಥವಾ ಆಲ್ ಡೇ ಅಂತ ಹೇಳಿದ್ರು ಓಕೆ. ಆಲ್ ಡೇ. ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ. ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ಎವ್ರಿಥಿಂಗ್ ಈಸ್ ಓಕೆ. ಎವ್ರಿಥಿಂಗ್ ಈಸ್ ಓಕೆ ಅಂತ ಕೂಡ ಹೇಳ್ಬೋದು. ನನ್ನ ಎಲ್ಲ ಸ್ನೇಹಿತರು ಒಪ್ಪಿದ್ದಾರೆ, ನನ್ನ ಎಲ್ಲ ಸ್ನೇಹಿತರು ಒಪ್ಪಿದ್ದಾರೆ. ಆಲ್ ಮೈ ಫ್ರೆಂಡ್ಸ್ ಅಗ್ರಿ, ಆಲ್ ಮೈ ಫ್ರೆಂಡ್ಸ್ ಅಗ್ರಿ. ಎಲ್ಲ ಮೊಟ್ಟೆಗಳು ಒಡೆದು ಹೋದವು, ಎಲ್ಲ ಮೊಟ್ಟೆನೂ ಒಡೆದು ಹೋದವು. ಆಲ್ ದ ಎಗ್ಸ್ ಗಾಟ್ ಬ್ರೋಕನ್, ಆಲ್ ದ ಎಗ್ಸ್ ಗಾಟ್ ಬ್ರೋಕನ್. ನಾನು ಇದನ್ನು ಸರಿಯಾಗಿ ಮಾಡ್ತಿದ್ದೀನಾ? ತುಂಬ ಸರಿ ನಾವು ಕೇಳ್ತೀವಿ, ಏನಾದರೂ ವರ್ಕ್ ಮಾಡಬೇಕಾದ್ರೆ ಸರಿಯಾಗಿ ಮಾಡ್ತಿದ್ದೀನಾ ಅಂತೇಳಿ ನಮ್ಮ ಸ್ನೇಹಿತರಿಗೆ, ನಮ್ಮ ಜೊತೆಗಿರೋರಿಗೆ ಕೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ, ಆಮ್ ಐ ಡೂಯಿಂಗ್ ಇಟ್ ಕರೆಕ್ಟ್ಲಿ. ನನ್ನನ್ನು ಕರೆದಿದ್ದಾರಾ? ಮದುವೆಗೆ ಇನ್ವಿಟೇಷನ್ ಬಂದಿದೆ ಅಂತೇಳಿ ಮನೆಯಲ್ಲೆಲ್ಲ ಹೇಳ್ತಾರೆ. ಆಗ ನಾವು ಸಾಮಾನ್ಯವಾಗಿ ಹೇಳುವ ವಾಕ್ಯ ನನ್ನನ್ನು ಕರೆದಿದ್ದಾರಾ ಅಂತೇಳಿ. ಆಮ್ ಐ ಇನ್ವೈಟೆಡ್, ಆಮ್ ಐ ಇನ್ವೈಟೆಡ್. ನಾನಿದನ್ನು ಸರಿಯಾಗಿ ಬರಿತಿದ್ದೀನಾ? ನಾನಿದನ್ನು ಸರಿಯಾಗಿ ಬರಿತಿದ್ದೀನಾ? ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ, ಆಮ್ ಐ ರೈಟಿಂಗ್ ಇಟ್ ಕರೆಕ್ಟ್ಲಿ. ಮತ್ತೇನಾದರೂ ಇದೆಯಾ? ಇನ್ನೇನಾದರೂ ವಿಷಯ ಇದೆಯಾ ಅಂತ ಕೇಳ್ತಿರ್ತೀವಿ. ಎನಿಥಿಂಗ್ ಎಲ್ಸ್, ಎನಿಥಿಂಗ್ ಎಲ್ಸ್. ಏನಾದರೂ ಕಾರ್ಯಕ್ರಮ ಇದೆಯಾ? ಏನಾದರೂ ವಿಶೇಷವಾದ ಕಾರ್ಯಕ್ರಮ ಇದೆಯಾ ಅಂತೇಳಿ ತುಂಬ ಸರಿ ಕೇಳ್ತೀವಿ. ಸೊ ಏನಾದರೂ ಕಾರ್ಯಕ್ರಮ ಇದೆಯಾ ಕೇಳಿದ್ರೆ ಆರ್ ದೇರ್ ಎನಿ ಪ್ರೋಗ್ರಾಮ್ಸ್, ಆರ್ ದೇರ್ ಎನಿ ಪ್ರೋಗ್ರಾಮ್ಸ್. ಏನಾದರೂ ವಿಶೇಷ ಕಾರ್ಯಕ್ರಮ ಇದೆಯಾ ಕೇಳಬೇಕಾದ್ರೆ ಆರ್ ದೇರ್ ಎನಿ ಸ್ಪೆಷಲ್ ಪ್ರೋಗ್ರಾಮ್ಸ್, ಆರ್ ದೇರ್ ಎನಿ ಸ್ಪೆಷಲ್ ಪ್ರೋಗ್ರಾಮ್ಸ್. ಅವರು ಇವತ್ತು ಬರ್ತಾರಾ? ಅವರು ಇವತ್ತು ಬರ್ತಾರಾ? ಆರ್ ದೇ ಕಮಿಂಗ್ ಟುಡೇ, ಆರ್ ದೇ ಕಮಿಂಗ್ ಟುಡೇ. ಅವರು ನಿಮ್ಮ ಸ್ನೇಹಿತರ, ಅವರು ನಿಮ್ಮ ಸ್ನೇಹಿತರ. ಆರ್ ದೇ ಯುವರ್ ಫ್ರೆಂಡ್ಸ್, ಆರ್ ದೇ ಯುವರ್ ಫ್ರೆಂಡ್ಸ್. ಆಲ್ಮೋಸ್ಟ್ ಇವತ್ತು ನಾವು ಡಿಸ್ಕಸ್ ಮಾಡುವಂಥ ಆಲ್ಮೋಸ್ಟ್ ವಾಕ್ಯಗಳು ಎಸ್ ಆರ್ ನೋ ಟೈಪ್ ಪ್ರಶ್ನೆಗೆ ಉತ್ತರ, ಪ್ರಶ್ನೋತ್ತರದ ರೀತಿ ಇರುತ್ತೆ. ಎಸ್ ಆರ್ ನೋ ಟೈಪ್ ಕ್ವಶನ್ ರೀತಿ ಇರುತ್ತೆ. ಅಂದರೆ ಎಸ್ ಅಥವಾ ನೋ ಅನ್ನುವಂಥ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡುವಂತಹ ವಾಕ್ಯಗಳೇ ಆಗಿದ್ದಾವೆ. ನಿಮಗೆ ಧೂಳಿನಿಂದ ಅಲರ್ಜಿ ಆಗುತ್ತಾ? ಆರ್ ಯು ಅಲರ್ಜಿಕ್ ಟು ಡಸ್ಟ್, ಆರ್ ಯು ಅಲರ್ಜಿಕ್ ಟು ಡಸ್ಟ್. ನೀವು ಭಾರತೀಯರ, ನೀವು ಭಾರತೀಯರ. ಆರ್ ಯು ಇಂಡಿಯನ್, ಆರ್ ಯು ಇಂಡಿಯನ್. ನೀವು ಈ ವಾರ ಬರ್ತೀರಾ? ನೀವು ಈ ವಾರ ಬರ್ತಿದ್ದೀರಾ? ಆರ್ ಯು ಕಮಿಂಗ್ ದಿಸ್ ವೀಕ್, ಆರ್ ಯು ಕಮಿಂಗ್ ದಿಸ್ ವೀಕ್. ನೀನು ನನ್ನ ಜೊತೆ ಬರ್ತೀಯಾ? ನೀನು ನನ್ನ ಜೊತೆ ಬರ್ತೀಯಾ? ಆರ್ ಯು ಕಮಿಂಗ್ ವಿತ್ ಮೀ, ಆರ್ ಯು ಕಮಿಂಗ್ ವಿತ್ ಮೀ. ನೀವು ಊಟದ ಸಮಯದಲ್ಲಿ ಬಿಡುವಾಗಿ ಇದ್ದೀರಾ ಅಥವಾ ನೀವು ಊಟದ ಸಮಯದಲ್ಲಿ ಫ್ರೀ ಇರ್ತೀರಾ ಅಂತೇಳಿ ಕೇಳ್ತೀವಿ. ಆರ್ ಯು ಫ್ರೀ ಎಟ್ ಲಂಚ್ ಟೈಮ್, ಆರ್ ಯು ಫ್ರೀ ಎಟ್ ಲಂಚ್ ಟೈಮ್. ನೀವು ಅವರ ಮದುವೆಗೆ ಹೋಗ್ತೀರಾ? ನೀವು ಅವ್ರ ಮದುವೆಗೆ ಹೋಗ್ತೀರಾ? ಆರ್ ಯು ಗೋಯಿಂಗ್ ಟು ಅಟೆಂಡ್ ದರ್ ವೆಡ್ಡಿಂಗ್, ಆರ್ ಯು ಗೋಯಿಂಗ್ ಟು ಅಟೆಂಡ್ ದರ್ ವೆಡ್ಡಿಂಗ್. ನೀನಿಲ್ಲಿ ಒಂಟಿಯಾಗಿ ಇದೆಯಾ? ನೀನಿಲ್ಲಿ ಒಂಟಿಯಾಗಿದೆಯಾ? ಆರ್ ಯು ಅಲೋನ್ ಹಿಯರ್, ಆರ್ ಯು ಅಲೋನ್ ಹಿಯರ್. ನಿಮಗೆ ಬಾಯಾರಿಕೆ ಆಗಿದೆಯಾ? ನಿಮಗೆ ಬಾಯಾರಿಕೆ ಆಗಿದೆಯಾ? ಆರ್ ಯು ಥರ್ಸ್ಟಿ, ಆರ್ ಯು ಥರ್ಸ್ಟಿ. ನೀವು ಯಾರನ್ನಾದರೂ ಕಾಯ್ತಾ ಇದ್ದೀರಾ? ನೀವು ಯಾರನ್ನಾದರೂ ಕಾಯ್ತಾ ಇರೋ ಆಗಿದೆ, ಯಾರನ್ನಾದರೂ ಕಾಯ್ತಾ ಇದ್ದೀರಾ? ಆರ್ ಯು ವೆಯ್ಟಿಂಗ್ ಫಾರ್ ಸಮ್ ಒನ್, ಆರ್ ಯು ವೆಯ್ಟಿಂಗ್ ಫಾರ್ ಸಮ್ ಒನ್. ನೀವು ಇವತ್ತು ಕೆಲಸ ಮಾಡ್ತೀರಾ? ಇವತ್ತು ರಜೆ ಇಲ್ವಾ? ಇವತ್ತು ಕೆಲಸ ಮಾಡ್ತೀರಾ? ಆರ್ ಯು ವರ್ಕಿಂಗ್ ಟುಡೇ, ಆರ್ ಯು ವರ್ಕಿಂಗ್ ಟುಡೇ. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ? ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇದ್ದಾರಾ ಅಥವಾ ಬೆಂಗಳೂರಲ್ಲಿದ್ದಾರಾ ಅಥವಾ ಅಬ್ರಾಡಲ್ಲಿದ್ದಾರಾ ಅಂತ ಕೇಳ್ತೀವಿ. ಸೊ ಆರ್ ಯುವರ್ ಚಿಲ್ಡ್ರನ್ ವಿತ್ ಯು, ಆರ್ ಯುವರ್ ಚಿಲ್ಡ್ರನ್ ವಿತ್ ಯು. ನಿಮ್ಮ ಇಷ್ಟದಂತೆ, ನಿಮ್ಮ ಇಷ್ಟದಂತೆ ಆಗಲಿ ಅಂತೇಳಿ ತುಂಬ ಸರಿ ಹೇಳ್ತೀವಿ. ಆ್ಯಸ್ ಯುವರ್ ವಿಶ್, ಆ್ಯಸ್ ಯುವರ್ ವಿಶ್. ಇದೇ ರೀತಿಯ ಇನ್ನೊಂದು ವಾಕ್ಯ ಇದೆ, ನಿಮ್ಮ ಇಚ್ಛೆಯಂತೆ, ನಿಮ್ಮ ಇಚ್ಛೆಯಂತೆ. ಇದಕ್ಕೆ ಸರಿಯಾದ ವಾಕ್ಯವನ್ನು, ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳನ್ನು ಅಭ್ಯಾಸ ಮಾಡೋಣ. ಸ್ನೇಹಿತರೆ, ಪ್ರತಿನಿತ್ಯ ನಾವು ಒಂದಿಷ್ಟು ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಇದನ್ನು ನಾವು ನೋಟ್ ಮಾಡಿಕೊಂಡು ಬರೆದಿಟ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು. ಹೀಗೆ ಅಭ್ಯಾಸ ಮಾಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ.